71 ಲಕ್ಷ ಹೊಸ ನೋಟುಗಳು ಮಂಗಳೂರಿನಲ್ಲಿ ಪತ್ತೆಯಾಗಿದೆ. ಮಂಗಳೂರಿನಿಂದ ಕಾರ್ಕಳದತ್ತ 71 ಲಕ್ಷ ರೂಪಾಯಿ ತೆಗೆದುಕೊಂಡು ಬರ್ತಾ ಇದ್ದಂತಹ ಒಂದು ವಾಹನವನ್ನ ಅಡ್ಡಗಟ್ಟಿ ಈ ಒಂದು ತನಿಖೆಯನ್ನ ನಡೆಸಿದಾಗ 71 ಲಕ್ಷ ರೂಪಾಯಿ ಹೊಸ ನೋಟುಗಳು ಪತ್ತೆಯಾಗಿದೆ. ಹೀಗಾಗಿ ಮೂವರ ಬಂಧನವನ್ನು ಕೂಡ ಮಾಡಲಾಗಿದೆ. ಕಾರ್ಕಳದ ಬೈಲೂರಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕಾರ್ಕಳದ ಬೈಲೂರಿನ ಸಮೀಪ 2,000 ಮುಖಬೆಲೆಯ 71 ಲಕ್ಷ ರೂಪಾಯಿ ನೋಟುಗಳನ್ನ ವಶಪಡಿಸಿಕೊಂಡು ಮೂವರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಮಂಗಳೂರಿನಿಂದ ಕಾರ್ಕಳದತ್ತ 71 ಲಕ್ಷ ಹೊಸ ನೋಟುಗಳು ಹೋಗ್ತಾ ಇತ್ತು ಅಂದಾಗ ಇದು ಯಾರ ಬಳಿ ಎಕ್ಸ್ಚೇಂಜ್ ಹೋಗ್ತಿದ್ರ, ಏನಕ್ಕೆ ಹೋಗ್ತಿತ್ತು ಅನ್ನುವಂತಹ ಮಾಹಿತಿ, ಜೊತೆಗೆ ಇದು ಎಲ್ಲಿಂದ ಬಂತು ಅಂತ? ದಿವ್ಯ ಜ್ಯೋತಿ, ಬೆಳಗಿನ ಜಾವ ಸುಮಾರು ಹೊತ್ತಿನಲ್ಲಿ ಮಂಗಳೂರಿನಿಂದ ಈ ಕಾರ್ ಹೊರಟಿದೆ. ಅಲ್ಲಿಂದ ಹೊರಟು ಅದು ಉಡುಪಿ ಜಿಲ್ಲೆಗೆ ಬರ್ತಾ ಇತ್ತು. ಆದ್ರೆ ಉಡುಪಿ ಜಿಲ್ಲೆಯದು ಹೈವೇ ಮೂಲಕ ಬರ್ತಾ ಇರಲಿಲ್ಲ, ಒಳ ರಸ್ತೆಗಳ ಮೂಲಕ ಉಡುಪಿ ಜಿಲ್ಲೆಗೆ ಪ್ರವೇಶ ಮಾಡಿದಂತಹ ಕಾರನ್ನ ಇಲ್ಲಿನ ಸ್ಥಳೀಯ ಪೊಲೀಸರ ಮಾಹಿತಿ ಮೇರೆಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ದಾಳಿ ನಡೆಸಿ ಕೆಲವೇ 5 ರಿಂದ 10 ನಿಮಿಷದಲ್ಲಿ ಎಲ್ಲ ಹಣವನ್ನ ವಶಪಡಿಸಿಕೊಂಡು ಕಾರಿನ ಸಮೇತವಾಗಿ ಆ ಮೂವರನ್ನ ಕೂಡ ಮಂಗಳೂರಿಗೆ ಕರೆದೊಯ್ದಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಆ ಮೂವರನ್ನ ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿರ್ತಾರೆ. ಈ ಹಣಕ್ಕೆ ದಾಖಲೆ ಏನಾದ್ರು ಇದೆಯಾ ಅಂತ ಹೇಳಿ ಈ ಎಲ್ಲಾ ದಾಖಲೆಗಳನ್ನ ಕೊಡ್ಲಿಕ್ಕೆ ಆ ಮೂವರು ಯುವಕರು ಮತ್ತು ಆ ಕ್ಯಾಶ್ಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆಗಳು ಅವರ ಕಾರ್ನಲ್ಲಿ ಇಲ್ಲದ ಕಾರಣ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ 71 ಲಕ್ಷವನ್ನು ಕೂಡ ಮಂಗಳೂರಿನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಮಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ದಿವ್ಯಾ, ಓಕೆ, ಅಂದ್ರೆ ಇದು ಎಲ್ಲಿಂದ ಬಂತು ಅನ್ನೋದು ಸದ್ಯಕ್ಕೆ ಮಾಹಿತಿ ಸಿಕ್ಕಿಲ್ಲ. ಇಲ್ಲ, ಐಟಿ ಅಧಿಕಾರಿಗಳು ಈವರೆಗೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಲಿಲ್ಲ. ಇನ್ನಷ್ಟೇ ವಿಚಾರಣೆಗಳು ನಡೀತಾ ಇದೆ ಅನ್ನೋ ಒಂದು ಸುದ್ದಿ ಸಿಕ್ಕಿರುವಂತದ್ದು. ಈ ಬೆಳಗಿನ ಜಾವ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿ ಇರಲಿಲ್ಲ. ಇದು ಸುದ್ದಿ ಪ್ರಚಾರ ಆದ ನಂತರ ಇದು ಮಾಧ್ಯಮಗಳಿಗೆ ಗೊತ್ತಾಗಿರುವಂತದ್ದು. ಒಂದು ಜನಗಳು ಗುಂಪು ಸೇರುವಂತದ್ದು, ಅಲ್ಲಿ ವಿಚಾರಣೆ ನಡೆಸುವಂತದ್ದು ಯಾವುದು ಕೂಡ ಅಲ್ಲಿ ಬೈಲೂರಿನ ವ್ಯಾಪ್ತಿಯಲ್ಲಿ ಆಗಿಲ್ಲ. ಏನು ಕಾರಿನಲ್ಲಿ 71 ಲಕ್ಷ ರೂಪಾಯಿಯ ಹೊಸ ಗರಿಗರಿ ನೋಟುಗಳು ಸೂಟ್ಕೇಸ್ ನಲ್ಲಿ ಸಿಕ್ಕಿರುವಂತಹ ಮಾಹಿತಿ ಸಿಕ್ಕಿದ ಕೂಡಲೇ ಎಲ್ಲರನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ದಿವ್ಯಾ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.